ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 121ನೇ ಅಧ್ಯಾಯ 2ನೇ ವಚನ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿಯೇ. ನಮಗೆ ಎಲ್ಲಿಂದ ಸಹಾಯನು ಬರುವುದು ಎಂಬುದಾಗಿ ನೋಡ್ಬೇಕಾದ್ರೆ ಪ್ರಿಯೇ, ಭೂಮಿ ಆಕಾಶಗಳು ನಿರ್ಮಿಸಿದಂತ ಯೆಹೋವನಿಂದಲೇ ನಮಗೆ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ದೇವರು ನಮ್ಗೆ ಸಹಾಯನು ಮಾಡುವಂತರಾಗಿದ್ದಾರೆ ಪ್ರಿಯೇ. ಹಲ್ಲೆಲೂಯಾ. ನಾವು ಯಾವಾಗ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ, ನಮ್ಮ ಕಷ್ಟ ಜೀವಮಾನದಲ್ಲಿ ಎಲ್ಲ ದೇವರಿಗೆ ತಿಳಿಸುವಾಗ, ದೇವರು ನಮ್ಮ ಪ್ರಾರ್ಥನೆ ಕೇಳಿ ಆತ ನಮಗೆ ಸಹಾಯನ ಮಾಡುವಂತರು. ಹಲ್ಲೆಲೂಯಾ. ನಾವು ದೇವರ ಸನ್ನಿಧಾನ ಬಿಟ್ಟು, ದೇವರಿಗೆ ಪ್ರಾರ್ಥನೆ ಬಿಟ್ಟು, ದೇವರಿಂದ ದೂರ ಹೋಗಿ ನಾವು ಮನುಷ್ಯರ ಮೇಲೆ ಆಧಾರ ಇಡ್ತೇವೆ. ಮನುಷ್ಯರ ನಮ್ಗೆ ಸಹಾಯ ಮಾಡುವುದು, ಮನುಷ್ಯರ ನಮ್ಮ ಕಷ್ಟಗಳಿಂದ ಬಿಡಿಸುವರು. ಮನುಷ್ಯರ ಮೇಲೆ ನಾವು ಭರವಸೆ ಇಡುವಾಗ ಮನುಷ್ಯರು ನಮಗೆ ಕೊನೆ ಕ್ಷಣದಲ್ಲಿ ನಮ್ಗೆ ಕೈ ಬಿಟ್ಟು ಹೋಗುವಂತರಾಗಿರ್ತೇವೆ. ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವಮಾನ ಪಡಿಸುವಂತರಾಗಿರ್ತೇವೆ. ನಮ್ಗೆ ನಿಂದೆಗಳು ಉಂಟು ಮಾಡುವರು, ನಾವು ಪ್ರತಿಯೊಂದು ಸಮಸ್ಯೆಗಳು ಉಂಟು ಮಾಡುವಂತರಾಗಿರ್ತಾರೆ ಪ್ರಿಯರೇ. ಆದ್ರೆ ನಾವು ಮನುಷ್ಯರ ಮೇಲೆ ಆಧಾರ ಇಡಲಂಗೆ ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನಾವು ದೇವರಿಗೆ ಮೊರೆ ಇಡುವಂತರಾಗಿರ್ಬೇಕು ಪ್ರಿಯರೇ. ನಾವು ಯಾವಾಗ ದೇವ್ರ ಮೇಲೆ ನಂಬಿಕೆ, ವಿಶ್ವಾಸ, ದೇವ್ರ ಮೇಲೆ ಆಧಾರ ಇಟ್ಟು ನಾವು ಮೊರೆ ಇಡ್ತೇವೋ, ದೇವರು ನಮ್ಗೆ ಸಹಾಯನ ಮಾಡ್ತಾರೆ ಪ್ರಿಯರೇ. ದೇವರಿಂದಲೇ ನಮ್ಗೆ ಸಹಾಯ ಬರುವುದು ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ರು ಪ್ರಿಯರೇ. ದಾವೀದ ಭಕ್ತರ ಜೀವಿತದಲ್ಲಿ ಆದಂತ ದೇವರ ಒಂದು ಮಾತುಗಳು ನೆರವೇರಿದ ಹಾಗೆ ನಮ್ಮ ಜೀವಿತದಲ್ಲಿ ಸಹ ದೇವರ ವಾಗ್ದಾನಗಳು ನೆರವೇರುವಂತಾಗಿದೆ ಪ್ರಿಯರೇ. ನಾವು ದಾವೀದ ಭಕ್ತರು ಯಾವ ರೀತಿಯಾಗಿ ದೇವರ ಮೇಲೆ ದೇವರೇ ನನ್ನ ಸಹಾಯಕನು, ದೇವರಿಂದಲೇ ನಮ್ಗೆ ಸಹಾಯ ಬರುವುದು ಎಂಬುದಾಗಿ ಎಷ್ಟು ನಂಬಿಕೆ ಇಟ್ಟಿದ್ರು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತಲ್ಲೂ ಸಹ ನಾವು ಅದೇ ರೀತಿಯಾಗಿ ನಂಬಿಕೆ ವಿಶ್ವಾಸ ಇಡ್ಬೇಕು ಪ್ರಿಯರೇ. ಯಾವ ಮನುಷ್ಯನ ನಮ್ಗೆ ಸಹಾಯ ಬರುವುದಿಲ್ಲ, ಯಾವ ಮನುಷ್ಯನ ಕಷ್ಟ ದೂರ ಮಾಡುವುದಿಲ್ಲ, ಯಾರು ನಮಗೆ ನಡೆಸುವಂತರಿಲ್ಲ ಎಂಬುದಾಗಿ ನಾವು ಮನುಷ್ಯರ ಮೇಲೆ ಆಧಾರ ಇಡಬಾರ್ದು ಪ್ರಿಯರೇ. ನಮ್ಗೆ ದೇವರಿಂದಲೇ ಸಹಾಯ ಬರುವುದು, ದೇವರೇ ನಮ್ಮ ಕಷ್ಟದಿಂದ ಬಿಡಿಸುವರು, ದೇವರೇ ಸಮಸ್ಯೆಗಳನ್ನು ತೆಗೆಯುವರು, ಆತನೇ ನಮ್ಗೆ ಆಧಾರ, ಆತನ ಕೃಪೆಯಿಂದನೇ ನಮ್ಮ ಜೀವನ ಸಾಗುವುದು. ದೇವರನ್ನ ಬಿಟ್ಟು ನಾವು ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಡಬೇಕು ಪ್ರಿಯರೇ. ಆತನ ಸನ್ನಿಧಾನ ಬಿಟ್ಟು ನಾವು ಏನ್ ಮಾಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಆತನ ನಾವು ಮರೆತು ಹೋಗುವಂತರಾಗಿರ್ಬೇಡಿ ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ನಾವು ದೇವ್ರ ಮೇಲೆ ಆಧಾರ ಇಡುವಂತರಾಗಿರ್ಬೇಕು. ಆತನ ಮರೆಯನ್ನು ಕೇಳುವಂತನು, ಆತನಿಗೆ ಸಹಾಯ ಮಾಡುವಂತನು, ಆತನಿಂದಲೇ ನಮ್ಮ ಸಹಾಯ ಬರುವುದು ಎಂಬುದಾಗಿ ಈ ಮುಂಜಾನೆ ಸಮಯ ಎಷ್ಟು ಜನರು ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಿಯರೇ. ಯಾವ ವಿಷಯಕ್ಕಾಗಿ ನೀವು ದೇವರಿಗೆ ಮೊರೆ ಇಡ್ತಿದ್ರೆ ಪ್ರಿಯರೇ, ಯಾವ ಸಹಾಯಕ್ಕಾಗಿ ನೀವು ದೇವರಿಗೆ ಕೇಳಿಕೊಳ್ತಾ ಇದ್ರೆ ಪ್ರಿಯರೇ, ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿ ದೇವರ ಅದ್ಭುತ ರೀತಿ ವಾಗ್ದಾನ ನೆರವೇರಿಸಿ ನಿಮಗೆ ಬೇಕಾಗಿರೋದು ಎಲ್ಲವನ್ನು ಸಹಾಯವನ್ನು ದೇವರು ಬರ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ತಂದೆ ದೇವರ ನಿನ್ನಿಂದಲೇ ನನಗೆ ಸಹಾಯ ಬರುವುದಪ್ಪ ಅಂತ ಹೇಳಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರಿಯರೇ. ಮನುಷ್ಯರ ಮೇಲೆ ನಾವು ಆಧಾರ ಇಡಲ್ದಂಗೆ, ಮನುಷ್ಯರ ಮೇಲೆ ನಾವು ನಂಬಿಕೆ ಇಡಲ್ದಂಗೆ, ಪ್ರತಿಯೊಂದು ವಿಷಯದಲ್ಲಿ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮನ್ನು ವಾಗ್ದಾನ ಮೂಲಕವಾಗಿ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ನೆರವೇರಿಸಿ ನಮ್ಮ ಕುಟುಂಬದಲ್ಲಿ ಆತನ ನಮಗೆ ಸಹಾಯಕನಾಗಿದ್ದು ಪ್ರತಿಯೊಂದು ವಿಷಯದಲ್ಲಿ ಆತ ನಮಗೆ ನಡೆಸುವಾಗ ನಾವು ಯಾವ ವಿಷಯ ಭಯ ಪಡಲ್ದಂಗೆ ನಾವು ಧೈರ್ಯದಿಂದ ಸಾಗುವಂತರಾಗಿರ್ಬೇಕು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ಅದ್ಭುತ ರೀತಿಯಾಗಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಆಶೀರ್ವಾದಕರವಾಗಿ ಜೀವಿಸುವಂತೆ ಆತನ ಕೃಪೆ ಮಾಡುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ನೆರವೇರಿಸುವಂತ ದೇವ್ರು ನೀವು ಆಗಿರು ಪ್ರಭಾ. ಎಷ್ಟು ಬಲವುಳ್ಳ ವಾಗ್ದಾನದಿಂದ ಪ್ರಭಾ ನಾವು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನಿಮ್ಮ ಬಲವಾದ ಆಶೀರ್ವಾದನ ಉಂಟು ಮಾಡ್ತಿದ್ರು ಪ್ರಭಾ. ಯೆಹೋವನಿಂದಲೇ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ ಮುಂಜಾನೆ ಸಮಯ ನಂಬುತ್ತೇವೆ ತಂದೆ. ಎಷ್ಟು ಜನರು
ಸಹಾಯಕ್ಕಾಗಿ ಎದ್ದು ನೋಡ್ತಿದ್ರು ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವ್ರು ನಿಮಗೆ ಸಹಾಯಕ್ಕಾಗಿ ಎದ್ದು ನೋಡುವಾಗ ನಿಮ್ಮ ವಾಗ್ದಾನ ಮೂಲಕವಾಗಿ ತಂದೆ ಅವ್ರ ಕಷ್ಟದಿಂದ, ಅವ್ರ ಸಮಸ್ಯೆಯಿಂದ, ಅವ್ರ ರೋಗದಿಂದ, ಯಾವ ವಿಷಯದಲ್ಲಿ ಬಲಂತ ಸ್ಥಿತಿಯಲ್ಲಿ ಇದ್ರು ಪ್ರಭಾ, ಈ ಮುಂಜಾನೆ ಸಮಲಿ ಎಲ್ಲಾ ಬಲ ಸ್ಥಿತಿಗಳನ್ನೆಲ್ಲ ಬಿಡಿಸಿ ಪ್ರಭಾ, ನಿಮ್ಮ ಕೃಪಾ ನಿಮ್ಮ ಹಸ್ತದಿಂದ ನೀವ್ ಅವ್ರನ್ನ ಆಶ್ವಸಿಸಿ ಬಲಪಡಿಸ್ತೀರಪ್ಪ ತಂದೆ ದೇವರೇ. ನಿಮ್ಮಿಂದಲೇ ನಮ್ಗೆ ಸಹಾಯ ಬರುತ್ತದೆ ಎಂಬುದಾಗಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ತಂದೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ತಂದೆ ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವೇ ಅವರಿಗೆ ಸಹಾಯನ ಮಾಡಿ ಅದ್ಭುತ ರೀತಿಯಾಗಿ ತಂದೆ ಅವ್ರ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಪ್ರತಿಯೊಂದು ದುಃಖದ ದಿನಗಳೆಲ್ಲ ತಂದೆ ತೆಗೆದು ಪ್ರಭಾ ಸಂತೋಷ ಮಾರ್ಪಡಿಸಪ್ಪ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ತಿಳಿಸ್ತಾರೆ ಪ್ರಭಾ ಕುಟುಂಬ ಸಮಸ್ಯೆಗಳು ಮತ್ತು ಪ್ರತಿಯೊಂದು ಗರ್ಭಫಲ ವಿಷಯದಲ್ಲಿ ಯಾವ ವಿಷಯದಲ್ಲಿ ಪ್ರಭಾ ನಿಮ್ಗೆ ಸಹಾಯಕ್ಕಾಗಿ ಎದ್ದು ನೋಡ್ತಿದ್ರು ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವ್ರಿಗೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಾಸ ಬಲಪಡಿಸಿ ತಂದೆ ನೀವೇ ನಡೆಸ್ತೀರಿ ಅಂತೇಳಿ ನಜರೇತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ರಿ ಪ್ರಿಯೆ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರ್ತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯೆ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಎಷ್ಟು ಬಲವುಳ್ಳ ಆಶ್ವಾದಿಂದ ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.